ಪರಮೇಶ್ವರ್ ಹೇಳ್ತಾರೆ ನೇಹಾ ಫಯಾಜ್ ಪ್ರೀತಿ ಮಾಡ್ತಾ ಇದ್ರು ಅಂತ. ಈಗ ಪರಮೇಶ್ವರ್ ಹೇಳಿಕೆ ಖಂಡಿಸಿ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಜನರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂತಿಮ ಯಾತ್ರೆಯ ಸಂದರ್ಭದಲ್ಲೇ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ರಮೇಶ್ ಸರ್ಕಾರ್ ಫೋಟೋ ಸ್ಟುಡಿಯೋ ಬಿಸ್ನೆಸ್ ನಿಂದ ವರ್ಷಕ್ಕೆ 2 ಕೋಟಿ ಟರ್ನ್ ಓವರ್ ಮಾಡ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಗಲ್ಲಿಗೆ ಎರ್ಸ ಮಠ ಬಿಡಂಗಿಲ್ಲ. ಈ ಸ್ಟ್ರೈಕ್ ಮುಂದುವರಿತೈತಿ, ಈ ಸ್ಟ್ರೈಕ್ ಅನ್ನ ಮುಂದುವರಿತೈತ್ರಿ. ಇವತ್ತು ಅಕ್ಕಿ ಆಗೈತಿ, ನಮ್ಮ ಮಕ್ಕಳಿಗೂ ಆಗಬಹುದು, ಇವತ್ತು ಇನ್ನೊಂದು ಹುಡುಗಿಗೂ ಆಗಬಹುದು. ಶಾಲೆ ಕಳಿಸ್ಬೇಕ ಬೇಡ, ಕಾಲೇಜಿಗೆ ಕಳಿಸಿದ ದೊಡ್ಡ ಉದ್ಯೋಗ ಆಗೈತಿ. ಸಣ್ಣವ್ರದ್ದು ಏನು ಹೌದಿಲ್ಲ, ಅವನ ತುಂಡು 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 ಮಾಡಿ ಕತ್ತರಿಸ್ಬೇಕ. ಅಕ್ಕಿಗೆ ಅವ ಹೆಂಗ ಅಕ್ಕಿ ಬೇಡ ಆಗಿದ್ನಲ್ಲ ಅವನು ಕಲ್ಬೇಕ. ಅವ್ನ ಗಲ್ಲಿಗೆ ಎರ್ಸಿದ್ರನ ಸೈ, ಗಲ್ಲಿಗೆ ಎರ್ಸ ಮಠ ಬಿಡಂಗಿಲ್ಲ. ಈ ಸ್ಟ್ರೈಕ್ ಮುಂದುವರಿತೈತಿ, ಈ ಸ್ಟ್ರೈಕ್ ಅನ್ನ ಮುಂದುವರಿತೈತ್ರಿ. ಇವತ್ತು ಅಕ್ಕಿ ಆಗೈತಿ, ನಮ್ಮ ಮಕ್ಕಳಿಗೂ ಆಗಬಹುದು, ಇವತ್ತು ಇನ್ನೊಂದು ಹುಡುಗಿಗೂ ಆಗಬಹುದು. ಶಾಲೆ ಕಳಿಸ್ಬೇಕ ಬೇಡ, ಕಾಲೇಜಿಗೆ ಕಳಿಸಿದ ದೊಡ್ಡ ಉದ್ಯೋಗ ಆಗೈತಿ. ಸಣ್ಣವ್ರದ್ದು ಏನು ಹೌದಿಲ್ಲ, ಅವನ ತುಂಡು 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 ಮಾಡಿ ಕತ್ತರಿಸ್ಬೇಕ. ಅಕ್ಕಿಗೆ ಅವ ಹೆಂಗ ಅಕ್ಕಿ ಬೇಡ ಆಗಿದ್ನಲ್ಲ ಅವನು ಕಲ್ಬೇಕ. ಅವ್ನ ಗಲ್ಲಿಗೆ ಎರ್ಸಿದ್ರನ ಸೈ, ಗಲ್ಲಿಗೆ ಎರ್ಸ ಮಠ ಬಿಡಂಗಿಲ್ಲ. ಈ ಸ್ಟ್ರೈಕ್ ಮುಂದುವರಿತೈತಿ, ಈ ಸ್ಟ್ರೈಕ್ ಅನ್ನ ಮುಂದುವರಿತೈತ್ರಿ. ಇವತ್ತು ಅಕ್ಕಿ ಆಗೈತಿ. ಇದು ಈ ತಾಯಿ ಹೇಳ್ತಾ ಇದ್ರಲ್ಲ, ಈ ಮಾತನ್ನು ಕೇಳಬೇಕು ತಂದೆ ತಾಯಿಗಳು, ಈ ಮಾತನ್ನು ಕೇಳಬೇಕು ಈ ರಾಜಕಾರಣಿಗಳು. ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ಇಲ್ಲ, ಎಲ್ಲರನ್ನೂ ಸಾಲಕ್ಕೆ ನಿಲ್ಲಿಸಿ ಹೇಳ್ತಾ ಇದ್ದೀನಿ. ನಾಚಿಕೆ ಆಗಬೇಕು ನೀವು ಸ್ಟೇಟ್ಮೆಂಟ್ ಕೊಡೋಕ್ಕೆ. ತನಿಖೆ ಆಗುತ್ತೆ ಬಿಡಿ, ಗೊತ್ತಾಗುತ್ತೆ ಏನು ಅಂತ ಹೇಳಬೇಕು. ಬಿಟ್ಟರೆ ನೀವು ಇಲ್ಲ ಸಲದಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರೆ ಏನು ರೀ ಅರ್ಥ? ಅಯ್ಯಮ್ಮ ಹೇಳ್ತಾ ಇದ್ದಾರೆ ನೋಡಿ, ಇವತ್ತು ನಮ್ಮ ಮಗಳಿಗಾಗಿದೆ, ನಾಳೆ ಎಲ್ಲರ ಮನೆಗೂ ಮಕ್ಕಳುಗಳಿಗೂ ಇದೇ ಸ್ಥಿತಿ ಬರುತ್ತೆ, ಯಾರು ಜವಾಬ್ದಾರಿ ಅನ್ನುವಂಥ ಪ್ರಶ್ನೆ. ಇದನ್ನ ಅರ್ಥ ಮಾಡ್ಕೋಬೇಕು ಮೊದಲು. ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ವ ರಾಜಕಾರಣಿಗಳಿಗೆ? ಅವ್ರ ಹೊಟ್ಟೆವರಿ ಅವ್ರಿಗೆ ಇರುತ್ತಪ್ಪ, ನಿಮ್ಮದೇನು ಏನು? ಒಬ್ಬರು ಸ್ಟೇಟ್ಮೆಂಟ್ ಒಬ್ಬರದು. ಬರೀ ನಮ್ಮ ಪ್ರತಿನಿಧಿ ಶಿವಕುಮಾರ್ ಬತ್ತಾರ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ನಾವು ನೋಡ್ತಾ ಇದ್ದೀವಿ ಈ ರಾಜಕಾರಣಿಗಳ ಸ್ಟೇಟ್ಮೆಂಟ್ಗಳು ಸಹಜವಾಗಿ ಜನರನ್ನು ರೊಚ್ಚಿಗೆಪ್ಪಿಸಿವೆ. ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನೀವು ಪ್ರತಿಭಟನಾಕಾರರ ನಡುವೆ ಇದ್ದೀರಿ, ಏನು ನಡೀತಾ ಇದೆ ಶಿವಕುಮಾರ್? ರಂಗನಾಥ್, ಪ್ರಮುಖವಾಗಿ ಈ ಒಂದು ನೇಹಾ ಕೊಲೆ ಏನಾಗುತ್ತೆ, ಕೊಲೆ ಆದ ನಂತರ ಈ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಆದರೆ ಈಗ ಇದು ಮತ್ತೊಂದು ಹಂತಕ್ಕೆ ಹೋಗಿದೆ. ಅದಕ್ಕೆ ಪ್ರಮುಖವಾಗಿ ರಾಜಕೀಯ ನಾಯಕರ ಸ್ಟೇಟ್ಮೆಂಟ್ಗಳು, ಅದರಲ್ಲೂ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಕಡೆ ಇರ್ತಕ್ಕಂಥ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ಗೆ ಈಗ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಪ್ರಮುಖವಾಗಿ ಜಿ ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಇಲ್ಲಿ ಹುಡುಗ ಮತ್ತು ಹುಡುಗಿ ಇಬ್ರು ಕೂಡ ಪರಸ್ಪರ ಪ್ರೀತಿ ಮಾಡ್ತಿದ್ರು, ಇದು ಆ ಕಾರಣಕ್ಕೆ ಆಗಿರ್ತಕ್ಕಂಥದ್ದು. ಆ ಹೇಳಿಕೆಗೆ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಸದ್ಯ ನಾನೀಗ ಪ್ರತಿಭಟನೆಕಾರರ ಮಧ್ಯೆ ಇದ್ದೀನಿ, ನೀವು ದೃಶ್ಯಗಳನ್ನು ನೋಡ್ತಿರ್ಬೋದು. ನಾನು ನಿಮಗೆ ನೇರ ದೃಶ್ಯಾವಳಿಗಳನ್ನ ತೋರಿಸ್ತೀನಿ. ಇಲ್ಲಿ ಹುಬ್ಬಳ್ಳಿ ಅಂದ್ರೆ ಬಿಡ್ನಾದಿಂದ ನೇಹಾ ಅಂತಿಮ ಯಾತ್ರೆ ಸಾಗಿ ಬರ್ತಿತ್ತು. ಮಾರ್ಗ ಮತ್ತೆ 2 ಕಡೆ ಈ ಒಂದು ಪ್ರತಿಭಟನೆ ನಡೀತಿದೆ. ನೀವು ದೃಶ್ಯಗಳನ್ನು ನೋಡ್ತಿರ್ಬೋದು. ಸಿಬಿಟಿ ಮತ್ತು ವೀರಾಪುರ ಈ 2 ಕಡೆ ಆ ನೇಹಾಳ ಶವಯಾತ್ರೆ ಅಂತಿಮ ಯಾತ್ರೆ ಏನ್ ಬರ್ತಿತ್ತು ಆ ವಾಹನವನ್ನ ತಡೆದು ಇಲ್ಲಿ ಸಾಕಷ್ಟು ಜನ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇದಕ್ಕೆಲ್ಲವೂ ಕೂಡ ಪ್ರಮುಖವಾಗಿ ಈ ಒಂದು ಜಿ ಪರಮೇಶ್ವರ್ ಅವರು ಹೇಳಿದಂತಹ ಸ್ಟೇಟ್ಮೆಂಟ್ ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇಲ್ಲಿ ಶಾಸಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಈಗ ಮುಖ್ಯಮಂತ್ರಿಗಳು ಮತ್ತು ಜಿ ಪರಮೇಶ್ವರ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಇದು ವೈಯಕ್ತಿಕ ಮತ್ತು ಪರಸ್ಪರ ಪ್ರೀತಿ ಮಾಡ್ತಿದ್ರು ಅಂತೇಳಿ ಹೇಳಿಕೆಯನ್ನು ಕೊಡ್ತಿದ್ದಾರೆ. ನೋಡ್ರಿ, ನಾನು ತಮ್ಮ ಮಾಧ್ಯಮದ ಮುಖಾಂತರ ರಾಜ್ಯದ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೊಬ್ಬ ಮುಖ್ಯಮಂತ್ರಿಯಾಗಿ, ನೀವೊಬ್ಬ ಗೃಹ ಸಚಿವರಾಗಿ ತನಿಖೆಯನ್ನು ಪೂರ್ತಿಗೊಳಿಸಲಾರನ ಈ ರೀತಿ ಹೇಳಿಕೆ ಕೊಡುವಂಥದ್ದು ಮೊದಲು ಬಂದ್ ಮಾಡಬೇಕು. ಇವತ್ತು ನನ್ನ ಸನ್ಮಿತ್ರವ ಕಾಂಗ್ರೆಸ್ ಪಾರ್ಟಿಯ ಪಾಲಿಕೆ ಸದಸ್ಯರ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮಗಳು ಇವತ್ತು ಈ ರೀತಿ ಬರ್ಬರ ಹತ್ಯೆ ಆದಾಗೂ ಕೂಡ ನೀವು ಈ ರೀತಿಯಾದಂಥ ಹೇಳಿಕೆ ಕೊಡೋದನ್ನು ಫಸ್ಟ್ ಸರ್ಕಾರ ನಿಲ್ಲಿಸ್ಬೇಕು. ನೀವು ಏನು ಮಾಡಕ್ಕೆ ಹೊಂಟ್ರಿ? ನೀವು ಎಲ್ಲರೂ ಕುಡ್ಕೊಂಡು
ಹಾಂ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಕೇಳ್ತೀನಿ, ಇದೊಂದು ಏನಂತ ಹತ್ಯೆ ಅಂತ ಹೇಳಿದ್ರು ಅವರು? ನೋಡ್ರಿ, ವೈಯಕ್ತಿಕ ಕಾರಣಕ್ಕೆ ಹತ್ಯೆ ಅಥವಾ ಆಕಸ್ಮಿಕ ಹತ್ಯೆ ಅಂತ ಹೇಳ್ಯಾರ. ಡೆಫಿನಿಷನ್ ಆಫ್ ದಿ ಆಕಸ್ಮಿಕ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಡೆಫಿನಿಷನ್ ಆಫ್ ದಿ ಆಕಸ್ಮಿಕ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಈಗ ಯಾರೋ ರೋಡ್ನಾಗ ಹೋಗೋ ಮುಂದೆ ಆಕ್ಸಿಡೆಂಟ್ ಆಗುತ್ತೆ, ಅದು ಆಕಸ್ಮಿಕ. ಏನೋ ಬಿಲ್ಡಿಂಗ್ ಮೇಲಿಂದ ಕೆಲಸ ಮಾಡ್ತಿರ್ತಾನೆ, ಏನೋ ಕಾರಣಕ್ಕಾಗಿ ಬೀಳ್ತಾನೆ, ಅದು ಆಕಸ್ಮಿಕ. ಗಿಡ ಹೋಗೋ ಮುಂದೆ ಗಿಡ ಬೀಳ್ತೈತಿ, ನಾ ಸಾಯ್ತೀನಿ, ಅವಾಗ ಅದು ಆಕಸ್ಮಿಕ. ಇದು ಆಕಸ್ಮಿಕ ಅಲ್ಲ, ಇದು ಒಂದು ಷಡ್ಯಂತ್ರ. ಇದು ಕೊಲ್ಲಲೇಬೇಕಂತಂದು ಹೇಳಿ ಬಂದು ಕೊಂದಿರ್ತಕ್ಕಂಥದ್ದು. ಹೀಗಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಗೃಹ ಸಚಿವರೇ, ನೀವು ಕೇವಲ ಒಬ್ಬ ಮುಸಲ್ಮಾನ್ ಅದಾನನ್ನು ಒಂದೇ ಒಂದು ಕಾರಣಕ್ಕಾಗಿ ಈ ಕೇಸನ್ನು ಮುಚ್ಚಿ ಹಾಕಬೇಕಂತ ನೀವೇನು ಪ್ರಯತ್ನ ಮಾಡತ್ತಿಲ್ಲ, ಜನ ನಿಮ್ಮನ್ನು ಎಂದೂ ಕೂಡ ಕ್ಷಮಿಸೋದಿಲ್ಲ ಅನ್ನೋಂಥದ್ದನ್ನು ಭಾಳ ಅರ್ಥ ಮಾಡ್ಕೊಡ್ರಿ. ಇವತ್ತು ಒಂದು ನಮ್ಮ ನಿರಂಜನ್ ಹಿರೇಮಠರ ಮಗಳಿಗಾಗಿರ್ಬೋದು, ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ನಮ್ಮ ಪಾಲಿಕೆ ಸದಸ್ಯ, ನಾನು ಯಾವುದೋ ಪಾರ್ಟಿ ರಾಜಕಾರಣ ನನಗೆ ಬೇಡ, ಆದರೆ ನಿಮ್ಮ ಪಾಲಿಕೆ ಸದಸ್ಯನ ಮಗಳಿಗೆ ನಿಮಗೆ ರಕ್ಷಣೆ ಕೊಡೋಕ್ಕಾಗಲ್ಲ, ಇನ್ನು ಸಾಮಾನ್ಯ ಜನರಿಗೆ ಏನು ರಕ್ಷಣೆ ಕೊಡ್ತೀರಿ ನೀವು? ಇವತ್ತು ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗ್ಬೇಕಂದ್ರೆ ಇವತ್ತು ಹೆದರಾಕತ್ತಾರೆ. ಇವತ್ತು ಕಾಲೇಜಿನ ವಿದ್ಯಾರ್ಥಿಗಳು ಜನ ಮಾತಾಡಕತ್ತಾರೆ, ಕಾಲೇಜಿಗೆ ಹೋಗಕ್ಕೆ ಹೆದರಾಕ್ತಾರ. ನೀವು ಒಂದು ಸೈಡ್ ಲವ್, ಯಾರೋ ಒಬ್ಬ ಬರ್ತಾನೆ, ನಾನು ಹಿಂಗೆ ಲವ್ ಮಾಡ್ತೀನಿ ಅಂತ ಹೇಳ್ತಾನೆ, ನಾವು ಮಾಡಂಗಿಲ್ಲ ಅಂದ್ರೆ ಚಾಕು ಹಾಕಿದ್ರೆ ಆಕಸ್ಮಿಕ ಆಗತ್ತೆ. ಅದ ಏನು ಮಂತ್ರಿಗಳೇ ಹೇಳಿಕೆ ಕೊಡ್ತಾರೆ ಇವತ್ತು? ಕೊಡುವಂಥ ಒಂದು ಮುಂದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸ್ರಿ. ಕೇವಲ ನೀವು ಇವತ್ತು ಅವ್ರ ದೃಷ್ಟೀಕರಣ ಮಾಡಬೇಕು, ಅವ್ರನ್ನ ಉಳಿಸ್ಕೋಬೇಕು ಅನ್ನೋಕೆ ನೀವು ಬ್ರದರ್ಸ್ ಅನ್ನೋ ಮಂದಿ, ನೀವು ಎಲ್ಲರೂ ನೀವು ಯಾವ ಬಾಂಬ್ ಲಿಟ್ಟವಂಗ ನೀವು ಬ್ರದರ್ಸ್ ಅನ್ನೋರು ನೀವು. ಇವತ್ತಿಂಥ ಲೈಂಗಿಕ, ಇವತ್ತು ಈ ರೀತಿಯಾದಂಥ ಲವ್ ಜಿಹಾದ್ ಇಡೀ ರಾಜ್ಯದಲ್ಲಿ ಭುಗಿಲಾಡ್ತಾ ಇದೆ, ಅದನ್ನು ಸಪೋರ್ಟ್ ಮಾಡುವಂಥ ಕೆಲಸ ಮಾಡ್ತೀರಿ ನೀವು. ಇವತ್ತು ನೀವೇನಾದ್ರೂ ಮುಖ್ಯಮಂತ್ರಿಗಳು ಗೃಹ ಸಚಿವರಾಗಿದ್ರೆ ಎನ್ಕೌಂಟರ್ ಮಾಡಿ ಹೊಡೆದು ಬಂದಿದ್ರೆ ನಾವು ನೀವು ಸನ್ಮಾನ ಮಾಡ್ತಿದ್ವಿ. ಆ ಕೆಲಸ ಮಾಡ್ರಿ. ಆಕಸ್ಮಿಕ ಈಗಾಗಲೇ ನಮ್ಮ ಮುಖಂಡರು ಹೇಳಿದ್ದಾರೆ, ನಮ್ಮ ಹಿರಿಯ ಸಹೋದರವರು ಆಕಸ್ಮಿಕಕ್ಕೆ ಡೆಫಿನಿಷನ್ ಕೂಡ ಕೊಟ್ಟಿದ್ದಾರೆ. ಇನ್ನೂ ಇಂಥ ಅಧಿಕಾರದಾಗಿದ್ದೆ ಈ ಹೇಳಿಕೆ ಕೊಡ್ತಾರಂದ್ರೆ, ಒಬ್ಬ ಕಾಂಗ್ರೆಸ್ ಮಹಾನಗರ ಪಾಲಿಕೆ ಸದಸ್ಯನಾಗಿ ಇಟ್ಕೊಂಡೆ ಈ ರೀತಿ ಹೇಳಿಕೆ ಕೊಟ್ಟರೆ ನಾನು ಏನು ಊರ್ಲಾಕೊಳ್ಳೆ? ನನ್ನ ಮಗಳು ಸತ್ತಿದ್ದ ದುಃಖ ನನಗೆ ಜಾಸ್ತಿ ಐತಿ, ಈ ಘಟನೆ ಆಗಿದ್ದು ನನಗೆ ದುಃಖ ಐತಿ. ಅಂಥದ್ರಾಗ ಇಂಥ ಹೇಳಿಕೆ ಕೊಟ್ಟೆ ಇನ್ನು ಮನೇನ ಸರ್ವನಾಶ ಮಾಡೋ ವಿಚಾರ ಐತೆ. ನೀವು ಕೂಡ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದ ನನ್ನ ಪಾರ್ಟಿದವರೇ, ನನ್ನ ನಾಯಕರೇ, ನನ್ನ ಮಂತ್ರಿಗಳೇ ಈ ಥರ ಹೇಳ್ತಾ ಇದ್ದಾರೆ. ನಾನು ಅವ್ರ ಯಾವ ರೀತಿ ನನ್ನ ಪಾರ್ಟಿ ಅಂತ ಹೇಳ್ಬೇಕು? ನನಗೆ ಅಸಹ್ಯ ಆಗ್ತೈತಿ. ಈಗ ಮುಂದಿನ ಕಾರ್ಯಕರ್ತರು ಅದಾರ, ಮುಂದಿನ ಜನಪ್ರತಿನಿಧಿಗಳು ಅದಾರ, ಬಾವಿ ಅದಾರ, ಆಗೋರು ಅದಾರ, ಹಿಂದೆ ಆದೋರು ಅದಾರ. ಅಂದರೆ ಯಾರ ಮನ್ಯಾಗ ಘಟನೆ ಆದರೂ ಇದೇ ಹೇಳಿಕೆ ಕೊಡ್ತೀರಾ ನೀವು? ಗೃಹ ಮಂತ್ರಿಗಳ ಅವ್ರ ಮಗಳಿಗೆ ಈ ಟೈಪ್ ಆಗಿದ್ರೆ ಇದೇನಾರ ಆಕಸ್ಮಿಕವಾಗಿ ಅಂತಿದ್ರ ಸಿದ್ದರಾಮಯ್ಯ ಪರಮೇಶ್ವರ ರಾಜೀನಾಮೆ ಕೊಡಬೇಕು. ಪರಮೇಶ್ವರಿಗೆ ಧಿಕ್ಕಾರ. ನಾಳೆ ಅವ್ನ ಹೆಂಡತಿ ಮಕ್ಕಳು ಕೊಲೆ ಆಗಿದ್ರೆ ಆಕಸ್ಮಿಕ ಅಂತಾರ, ಅವ್ರು ಆಕಸ್ಮಿಕ ಅಂತಾರ. ಅವ್ನ ಸೊಸರ್ಗೆ ಯಾರು ಕೊಲೆ ಮಾಡ್ರೆ ಆಕಸ್ಮಿಕ ಅಂತಾರ. ಇನ್ನೊಬ್ರ ಮಕ್ಕಳಿಗೆ ಹೆಂಗಂತಾರೆ? ಹೆಣ್ಮಕ್ಳ ಜೀವ ಆಟ ಆಡ್ತಾರ. ಕಲಿಸ್ಬೇಕ ಬೇಡ ಮಕ್ಕಳನ್ನ? ನಾವು ಕಲಿಸ್ಬೇಕ ಬೇಡ? ನಾವು ಮಕ್ಕಳನ್ನ ಎಲ್ಲರಿಗೆ ಕೆದಕ್ಕೆ ಹೊಟ್ಟೈತಿ. ಮಕ್ಕಳನ್ನ ಕಲಿಲ್ಲ ಅಂದ್ರೆ ಎಷ್ಟು ಪರಿಸ್ಥಿತಿ ಅದಾವ? ಇದು ಆಕಸ್ಮಿಕ ಅನ್ನೋದು ಅವನ್ ಹೆಣ್ಣು ನಡೆದಿರೋ ಆಕಸ್ಮಿಕ ಗೊತ್ತಾಗಿತ್ತು ನನಗೆ. ಅವ್ನ ಮಗಳನ್ನ ಲವ್ ಮಾಡೋದು ಬಿಡಿಸಿದ ಮ್ಯಾಗ ಮರ್ಡರ್ ಮಾಡ್ರ ಅವ್ನ ಮಗಳೇ ಆಕಸ್ಮಿಕ ಅಂತ ಹೇಳ್ತಿದ್ದ. ಅದು ಒಂದು ಹೇಳ್ತೇನೆ ನಿಮಗೆ, ಇದು ಜಿ ಪರಮೇಶ್ವರನ ಪುಷ್ಟೀಕರಣ. ಯಾಕಂದ್ರೆ ಆಕಸ್ಮಿಕ ಅಂದ್ರೆ ಅವ್ರು ಮತ ಓಲೈಕೆ ಆಗ್ತಾವ ಅನ್ನೋ ಉದ್ದೇಶನ ಮಾತಾಡವಂತಾನ. ಅವನಿಗೆ ಬೇಕಾಗಿದ್ದು ಹಿಂದೂಗಳು ಅಲ್ಲ, ಅವನಿಗೆ ಬೇಕಾಗಿದ್ದು ಜಿಹಾದಿಗಳು. ಈ ತಲೆಯಾಗಿ ಇಟ್ಕೋರಿ. ಅದಕ್ಕಾಗಿ ಸಿದ್ದರಾಮಯ್ಯ ಅವನಿಗೆ ಡೈರೆಕ್ಟಾಗಿ ಎನ್ಕೌಂಟರ್ ಮಾಡಿಸ್ಬಿಟ್ರೆ ಮುಗಿದು ಹೋಗ್ಬಿಡ್ತಿದ್ವಿ, ಶಬಾಷ್ ಅಂತಿದ್ವಿ. ಅವ ಎನ್ಕೌಂಟರ್ ಮಾಡಿಸಿಲ್ಲ. ಇದು ಆಕಸ್ಮಿಕ ಐತಿ, ಅವ್ರವ್ರ ವೈಯಕ್ತಿಕ ಅಂತ ಹೇಳ್ತಾನ. ಒಂದು ಉದ್ದೇಶ ಪೂರ್ವಕವಾಗಿ ಚಾಕು ತೊಗೊಂಬಂದು ಚುಚ್ಚಿದ್ದು ವಿಡಿಯೋ ನೋಡಿರಿ ಎಲ್ಲರೂ. ಅದು ಆಕಸ್ಮಿಕ ಸಾಧ್ಯನ? ಅವ ಜಿ ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳವರು, ಅವ್ರ ಮನ್ಯಾಗ ಒಂದು ಹೆಣ್ಣು ಕುಡಿಗೆ ಆಗಿರ್ತಾರೆ. ಅದೇ ಆಕಸ್ಮಿಕ ಅಂತ ಹೇಳ್ತಾರೆ, ಹೇಳಂಗಿಲ್ಲ. ಯಾಕಂದ್ರೆ ಅವನು ಕಾಂಗ್ರೆಸ್ ಕಾರ್ಪೊರೇಟರ್ ಇರ್ಬೋದು. ಅವ್ರು ಕಾಂಗ್ರೆಸ್ ಕಾರ್ಪೊರೇಟರ್ ಮಕ್ಕಳಿಗೆ ರಕ್ಷಣೆ ಕೊಡೋವಾಗಿಲ್ಲ. ಅವರು ರಾಜ್ಯ ಜನತೆಗೆ ಏನು ರಕ್ಷಣೆ ಕೊಡ್ತಾರ? ಅದು ಬೇಕು, ಅದು ತಿಳ್ಕೊರಿ. ಯಾಕಂದ್ರೆ